ತಮಿಳುನಾಡಿಗೆ ನೀರು ಬಿಡಬೇಕು ಎನ್ನುವ ಕಾರಣಕ್ಕಾಗಿ ನಡೆಯುತ್ತಿರುವಂತಹ ಈ ಜಟಾಪಟಿ ಇದೆಯಲ್ಲ, ಒಂದು ಕಡೆ ಆದೇಶ ಪಾಲನೆ ಮಾಡಬೇಕಾ, ಇನ್ನೊಂದು ಕಡೆ ರೈತರ ಆಗ್ರಹದ ಧ್ವನಿಯನ್ನು ಕೇಳಬೇಕಾ ಅಂಥೇಳಿ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಕೊಂಡಿದೆ. ಬಟ್ ಸರ್ಕಾರಕ್ಕೆ ಖಂಡಿತವಾಗಿಯೂ ಕೂಡ ಮಾರ್ಗೋಪಾಯಗಳಿದ್ದಾವೆ. ನೀರು ಬಿಡದೇನೆ ನಮ್ಮ ರಾಜ್ಯದ ರೈತರ, ನಮ್ಮ ರಾಜ್ಯದ ಜಾನುವಾರುಗಳ, ನಮ್ಮ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವಂಥ ಅವಕಾಶ ಖಂಡಿತವಾಗೂ ಕೂಡ ಮುಖ್ಯಮಂತ್ರಿಗಳ ಮುಂದೆ ಇದೆ, ಸರ್ಕಾರದ ಮುಂದೆ ಇದೆ. ಸರ್ಕಾರ ಈ ಹಿಂದೆಯೂ ಕೂಡ ಅನೇಕ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಅಥವಾ ಯಾವುದೇ ಮುಲಾಜಿಗೆ ಸಿಲುಕದೆ ತೆಗೆದುಕೊಂಡಿರುವ ಅನೇಕ ಕ್ರಮಗಳಿದ್ದಾವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಪಕ್ಷದ ಸರ್ವಪಕ್ಷ ಸಭೆ ಕರೆದು ಎಲ್ಲರ ನಿರ್ಣಯವನ್ನು ತೆಗೆದುಕೊಂಡು ಎಲ್ಲರ ಅಭಿಪ್ರಾಯಗಳನ್ನು ಪಡೆದುಕೊಂಡು ನೀರು ಬಿಡದೇನೆ ಕರ್ನಾಟಕದ ಹಿತಾಸಕ್ತಿಗಾಗಿ ಶ್ರಮಿಸಿದ ಗಟ್ಟಿ ತೀರ್ಮಾನವನ್ನು ತೆಗೆದುಕೊಂಡಿರುವಂಥ ಅನೇಕ ನಿದರ್ಶನಗಳಿದ್ದಾವೆ. ಸಂದರ್ಭ ಬಂದಾಗ ಆ ಕಾಲದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯವರು ದೇವೇಗೌಡರ ಮನೆಗೆ ಹೋಗಿ ಸಹಾಯವನ್ನು ಕೇಳಿ, ಸಲಹೆಗಳನ್ನು ಕೇಳಿ ಏನು ಮಾಡಬೇಕು ಈ ಬಿಕ್ಕಟ್ಟಿನಲ್ಲಿ ಅಂತ ಹೇಳಿ ಸಲಹೆಗಳನ್ನು ಪಡೆದುಕೊಂಡಿರುವ ನಿದರ್ಶನಗಳಿದ್ದಾವೆ. ಹೇಗೆ ಡಿ ಕೆ ಶಿವಕುಮಾರ್ಗೆ ಇದು ಹೊಸತಲ್ಲ. ಡಿ ಕೆ ಶಿವಕುಮಾರ್ ಕೂಡ ಕಾವೇರಿ ಜಲಾನಯನದ ಅಚ್ಚುಕಟ್ಟು ಪ್ರದೇಶದ ಒಬ್ಬ ವ್ಯಕ್ತಿ. ಅವರು ಕೂಡ ಕಾವೇರಿಯ ಬೆಲ್ಟ್ನಲ್ಲಿ ಬರುವಂಥ ಗ್ರಾಮದ ವ್ಯಕ್ತಿ. ಸೊ ಹೀಗಾಗಿ ಕಾವೇರಿಯ ಬಗ್ಗೆ ಸಂಪೂರ್ಣ ವಿವರ ಇದೆ. ಡಿ ಕೆ ಶಿವಕುಮಾರ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ರೈತರು ಎದುರು ನೋಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಈಗ ಒಂದು ಕಡೆ ಆದೇಶ ಪಾಲನೆ ಮಾಡಬೇಕಾದಂಥ ಅನಿವಾರ್ಯತೆ, ಅವಶ್ಯಕತೆ ಒಂದು ಕಡೆ ಇದೆ. ಬಟ್ ಅದನ್ನು ಪಾಲನೆ ಮಾಡಲೇಬೇಕು ಅಥವಾ ಅದಕ್ಕಿಂತಲೂ ಬೇರೆ ದಾರಿ ಇಲ್ಲ ಅಂತಲ್ಲ. ಆದರೆ ಇದೀಗ ಒಂದು ರೀತಿ ಬಿಕ್ಕಟ್ಟಿನಲ್ಲಿ ಸಿಲುಕಿದಂಗೆ ಆಗಿದೆ ಸರ್ಕಾರದ ಮುಂದಿರುವ ಆಯ್ಕೆಗಳೇನು ಹಾಗಾದರೆ? ದಸರತ್, ಏನು ಈ ಹಿಂದೆ ಮುಖ್ಯಮಂತ್ರಿಗಳು ಹೇಳದಂತೆ ಇರ್ತಕ್ಕಂಥ ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರನ್ನ ಕುಡಿಯಲಿಕ್ಕಷ್ಟೇ ಮೀಸಲಾಗಿ ಇಟ್ಕೊಳ್ಬೇಕು. ಒಂದ್ ವೇಳೆ CWRC ಇವತ್ತು ಆದೇಶ ಮಾಡಿದೆ ಅಂತ ಹೇಳಿ CWRC ಆದೇಶಕ್ಕೆ ಮಣಿದು ಅದರ ಆದೇಶವನ್ನ ಪಾಲನೆ ಮಾಡಿ ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ಮಂಡ್ಯ ಜಿಲ್ಲಾದ್ಯಂತ ಕಾವೇರಿ ಕಿಚ್ಚು ಭುಗಿಲೆದ್ದಿರ್ತಕ್ಕಂಥದ್ದು, ಅದು ಮತ್ತಷ್ಟು ಉಲ್ಬಣಗೊಳ್ಳುವಂತ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಒಂದ್ ರೀತಿ ಸಂಕಷ್ಟದ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇತ್ತ ಮಳೆ ಕೂಡ ಆಗ್ತಾ ಇಲ್ಲ, ಬರಗಾಲದ ಛಾಯೆ ನಿತ್ಯವೂ ಕೂಡ ಆವರ್ತಾ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದೆ ಆದಂತ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ರೈತರ, ಅದರಲ್ಲೂ ಮಂಡ್ಯ ಜಿಲ್ಲೆಯ ರೈತರ ಏನು ಒಂದ್ ರೀತಿ ಆಕ್ರೋಶಕ್ಕೂ ಕೂಡ ತುತ್ತಾಗಬೇಕಾದಂತ ಪರಿಸ್ಥಿತಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಸಮಸ್ಯೆಯನ್ನ ಯಾವ ರೀತಿ ಪರಿಹರಿಸಿಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ CWRC ಆದೇಶದ ಪ್ರಕಾರವಾಗಿ ಪ್ರತಿನಿತ್ಯ 3500 ಕ್ಯೂಸೆಕ್ಸ್ ನಂಗೆ 15 ದಿನಗಳ ಕಾಲ ನೀರನ್ನ ಬಿಟ್ಟಿದ್ದೇ ಆದಂತ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ 92 ಅಡಿ ಅಷ್ಟೇ ಡ್ಯಾಮ್ ನಲ್ಲಿ ಇರ್ತಕ್ಕಂಥದ್ದು. 60 ಅಡಿವರೆಗೂ ಅಷ್ಟೇ ಕುಡಿಯುವ ನೀರಿಗೂ ಕೂಡ ಬಳಕೆಯನ್ನ ಮಾಡ್ಕೊಳ್ಬಹುದು. ಆ ನಂತರದ 60 ಅಡಿ ಆದ ನಂತರದಲ್ಲಿ ಅದನ್ನ ಯಾವುದೇ ತರದ ಬಳಕೆಗೂ ಕೂಡ ಬಳಸ್ಕೊಳ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಡ್ಯಾಮ್ ನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇರ್ತಕ್ಕಂಥ ನೀರನ್ನ ಮುಖ್ಯಮಂತ್ರಿಗಳು ಈ ಹಿಂದೆ ಆದೇಶ ಮಾಡದಂತೆ ರೈತರಿಗೂ ಕೂಡ ತಾಕೀತನ ಮಾಡಿದ್ರು. ಯಾವುದೇ ಹೊಸ ಬೆಳೆಯನ್ನ ಬೆಳಿಬೇಡಿ, ನೀರಿನ ಅಭಾವ ಇದೆ. ಹೀಗಾಗಿ ಇರ್ತಕ್ಕಂಥ ನೀರನ್ನ ಕುಡಿಯಲಿಕ್ಕಷ್ಟೇ ಮೀಸಲಾಗಿ ಇಟ್ಕೊಳ್ಳೋಣ, ಇತರೆ ಯಾವುದಕ್ಕೂ ಕೂಡ ನೀರನ್ನ ಬಳಸ್ಕೊಳ್ಳೋದು ಬೇಡ ಅಂತೇಳಿ ಒಂದು ಆದೇಶವನ್ನ ಮಾಡಿದ್ರು. ಆ ಆದೇಶಕ್ಕೆ ಭದ್ರಾಗಿರ್ಬೇಕಾದಂತ ಪರಿಸ್ಥಿತಿ ಈಗ ಮುಖ್ಯಮಂತ್ರಿಗಳು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗಾಗಿ ರೈತರ ಹಿತವನ್ನ ಕಾಪಾಡ್ತಾರ ಅಥವಾ CWC ಆದೇಶದ ಪ್ರಕಾರವಾಗಿ ತಮಿಳುನಾಡಿಗೆ ನೀರನ್ನ ಬಿಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಈಗ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಕಳೆದ 1.5 ತಿಂಗಳಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನ ಮಾಡಿ ತಾವು ಬೆಳೆದಿರ್ತಕ್ಕಂಥ ಬೆಳೆ ಒಣಗ್ತಾ ಇದೆ, ಅದಕ್ಕೆ ನೀರನ್ನ ಹರಿಸಿ, ಮತ್ತೆ ಜಾನುವಾರುಗಳ ಕುಡಿಯೋದಕ್ಕೂ ಕೂಡ ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸಿ ಅಂತ ಹೇಳಿ ಸಾಕಷ್ಟು ಹೋರಾಟವನ್ನ ಮಾಡಿ ಪರಿಯಾಗಿ ಬೇಡಿ ಈಗ ನೀರನ್ನ ಬಿಡಿಸ್ಕೊಂಡಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ನೀರನ್ನ ಅಂತರ್ಜಲ ಮಟ್ಟ ಹೆಚ್ಚಳ ಮಾಡ್ಕೊಳ್ಳಿಕ್ಕೆ, ಕೆರೆಕಟ್ಟೆಗಳನ್ನ ಭರ್ತಿ ಮಾಡ್ಕೊಂಡು ಕುಡಿಯೋದಿಕ್ಕೆ ಮೀಸಲಾಗಿ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಈಗ ಸದ್ಯಕ್ಕೆ ನಾಲೆಗಳ ಮುಖಾಂತರವಾಗಿ ನೀರನ್ನ ಬಿಡಲಾಗಿದೆ. ಒಂದು ವೇಳೆ ಈಗ CWRC ಆದೇಶ ಇಂಥ ಪರಿಸ್ಥಿತಿನಲ್ಲಿ ಈ ರೀತಿ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಕ್ಕೆ ಒಂದ್ ರೀತಿ ತಲೆನೋವಾಗಿರ್ತಕ್ಕಂಥದ್ದು. ಇತ್ತ
ರೈತರ ಹಿತ ಕಾಪಾಡಬೇಕಾ ಅಥವಾ CWA ಆದೇಶವನ್ನ ಪಾಲನೆ ಮಾಡ್ಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ಎಲ್ಲ ಸಂಕಷ್ಟಗಳನ್ನ ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರೈತರು ಕೂಡ ಈಗ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಕಾತು ಕುಳಿತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ತಾವು ಹೇಳದಂತೆ ನುಡಿದಂತೆ ನಡ್ಕೊಳ್ತಾರ ಅಥವಾ ಈ ಹಿಂದೆ ಸರ್ಕಾರಗಳು ಕೂಡ ಮಾಡದಂತೆ ಕೇವಲ ಭರವಸೆಯನ್ನ ಕೊಟ್ಟು ನಂತರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನ ಬಿಟ್ಟ ರೀತಿಯಲ್ಲಿ ಇವರು ಕೂಡ ನೀರನ್ನ ತಮಿಳುನಾಡಿಗೆ ಬಿಡ್ತಾರ ರಾತ್ರಿ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಒಂದು ವೇಳೆ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆದಂತ ಸಂದರ್ಭದಲ್ಲಿ ಈ ರೈತರ ಆಕ್ರೋಶದ ಕಟ್ಟೆ ಒಡೆದು ಮತ್ತಷ್ಟು ಒಂದು ಸರ್ಕಾರದ ವಿರುದ್ಧದ ಹೋರಾಟ ತೀವ್ರಗೊಳ್ಳುವಂತ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ದಸರತ್, ಥ್ಯಾಂಕ್ ಯು ಶಶಿಕುಮಾರ್. ಅಂದ್ರೆ 15 ದಿನಗಳಲ್ಲಿ 4 TMC ನೀರನ್ನ ಬಿಡಬೇಕು